ಏನಂದ್ರೆ ಎಲ್ಲಾ ಡೈರೆಕ್ಟರ್ಗಳು ಮನೆ ದೇವ್ರು ಅಂದ್ರೆ ಅದು ಉಪೇಂದ್ರ ಅವ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತಂದ್ರೆ ಎಲ್ರು ಫಿಲಮ್ ಮಾಡ್ತಾರೆ, ಅಂದ್ರೆ ಫಿಲಮ್ ಅಲ್ಲಿ ಕ್ರಿಯೇಟಿವಿಟಿ ಅಂತ ತೋರಿಸೋದು ಉಪೇಂದ್ರ ಅವರು. ಅವ್ರ ಡೈರೆಕ್ಷನ್ ಅಲ್ಲಿ ಅವ್ರು ಮಾಡಿದ ಎಷ್ಟೊಂದು ಫಿಲಮ್ಗಳು ನೋಡಿ, ಬರೀ ಸಿಂಗಲ್ ಲೆಟರ್ H2O, ಉಪೇಂದ್ರ, ಇದೆಲ್ಲ ಓಮು, ಇದೆಲ್ಲ ನೋಡಿ ಬರೀ ಸಿಂಗಲ್ ಲೆಟರ್, ಅದು ದಾಖಲೆನೆ ಬೇರೆ ತರ. ಅದೇ ತರ ಉಪೇಂದ್ರ ಅವ್ರ ಡೈರೆಕ್ಷನ್ ಅಂದ್ರೆ ಅದು ಬೇರೆ ಲೆವೆಲ್ ಕ್ರೇಜು, ಆಮೇಲೆ ಅದು ಬೇರೆ ಲೆವೆಲ್ ನಿರೀಕ್ಷಣೆ ಇರುತ್ತೆ. ಆಮೇಲೆ ಇದ್ರಲ್ಲೇ ನೋಡಿ ಅವರು ಟೀಸರ್ ನ ಬ್ಲಾಂಕ್ ಆಗಿ ಬಿಟ್ಟಿದ್ರು, ಬರೀ ಆಡಿಯೋ ಮುಖಾಂತರ ಬಿಟ್ಟಿನೇ ಕ್ರಿಯೇಟಿವಿಟಿ ತೋರಿಸಿದ್ರು. ಅದು ಉಪೇಂದ್ರ ಅಂತ ಅಂದ್ರೆ ಅದನ್ನ ಜನ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಡೀ ನೋಡಿ ಅವ್ರ ಡೈರೆಕ್ಷನ್ ಅಂತ ಬಂದ್ರೆ ಎಲ್ರು, ಇಡೀ ಡೈರೆಕ್ಟರ್ಗಳು ಜನ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಏನಕ್ಕಂತ ಅಂದ್ರೆ ಒಂದು ಹೊಸ ವಿಷಯಗಳನ್ನ ತೋರಿಸ್ತಾರೆ ಉಪೇಂದ್ರ ಅವರು. ಒಂದು ಕ್ರಿಯೇಟಿವಿಟಿ ಆಗಿ ನೈಜ ಘಟನೆ ಅಂದ್ರೆ ಇವಾಗ ಏನ್ ನಡೆದಿರುತ್ತೋ ಅದು ಸೂಕ್ಷ್ಮ ರೀತಿಯಾಗಿ ಜನರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅದನ್ನ ಅವ್ರು ಅರ್ಥ ಮಾಡಿಸ್ತಾರೆ. ಸೂಪರ್ ಫಿಲಂ ನೋಡಿ 2030 ಹೆಂಗಿರುತ್ತೆ ಅಂತ ತೋರಿಸಿದ್ರು. ಇವಾಗ UI ಅಲ್ಲಿ 2040 ಹೇಗ್ ಆಗ್ಬೋದು ಅಂತ ಅದನ್ನ ಅವ್ರ ಕ್ರಿಯೇಟಿವಿಟಿ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಅದನ್ನ ಯಾವ ರೀತಿ ಅವ್ರು ತೋರಿಸಿರ್ಬೋದು. ಆಮೇಲೆ ಕಲ್ಕಿ ಇದೇನೋ ಒಂದ್ ಸ್ವಲ್ಪ ಕಲ್ಕಿದು ಡಿಫ್ರೆಂಟ್ ಒಂದು ಹೊಸ ಐಟಮ್ ನಾನು ಮಾಡಿದೀನಿ ಜನರಿಗೆ ನೋಡೋದಕ್ಕೆ ಅಂತ ಅವರೇ ಹೇಳಿದ್ದಾರೆ. ಸೊ ಅದರಿಂದ ನಮ್ಗೆ UI ಬಗ್ಗೆ ತುಂಬಾ ನಿರೀಕ್ಷೆಗಳಿದೆ. ಆಮೇಲೆ ಉಪೇಂದ್ರ ಅವ್ರ ಫಿಲಮ್ ಅಂದ್ರೆ ಕಲ್ತ್ಕೊಳ್ಳೋದು ತುಂಬಾ ಇರುತ್ತೆ ಜನರಿಗೆ. ಆಮೇಲೆ ದೇಶಕ್ಕಾಗಿರ್ಬೋದು, ಜನರುಗಳಿಗಾಗಿರ್ಬೋದು, ಎಲ್ಲಾ ರೀತಿಯಿಂದನೂ ಕಲ್ತ್ಕೊಳ್ಳುವಂತ ವಿಷಯಗಳು ಉಪೇಂದ್ರ ಅವರು ಜನರಿಗೆ ಅದು ಹೇಳ್ತಾರೆ ಅವ್ರ ಫಿಲಂ ಮುಖಾಂತರ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಈ ಫಿಲಂ ಮುಖಾಂತರ 9 ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡೋರೆ, ಅದ್ ಯಾವ ಟಾಪಿಕ್ ಹೇಳ್ತಾರೆ ಅನ್ನೋದು ನಾನು ತುಂಬಾ ನಿರೀಕ್ಷೆ ವೈಟ್ ಮಾಡ್ತಾ ಇದ್ದೀನಿ ಫಿಲಂ. ಇತ್ತೀಚೆಗೆ ರಿಲೀಸ್ ಆಗಿರುವ ಪರಭಾಷೆ ಚಿತ್ರಗಳನ್ನು ನೋಡಿರ್ಬೋದು. ಹೌದು. ಎಲ್ಲ ಅದರದ್ದೇ ಹಾವಳಿ ಆಗಿದೆ. ಒಂದಿಷ್ಟು ಕಲೆಕ್ಷನ್ ವಿಚಾರಕ್ಕೆ ಬಂದ್ರು ಕೂಡ ಹೈಯೆಸ್ಟ್ ಕಲೆಕ್ಷನ್ ಮಾಡ್ತು ಕರ್ನಾಟಕದಲ್ಲಿ, ಅಷ್ಟು ಮಾಡ್ತು ಇಷ್ಟು ಮಾಡ್ತು ಅಂತಾರೆ. ಇವಾಗ UI ಬೇಕಾ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅದನ್ನು ಮೀರಿಸಬಹುದಾ ಅಂದ್ರೆ ಈಗ ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಆಗಿದೆ ಪರಭಾಷೆಯಲ್ಲಿ ಕೂಡ, ಆ ದಾಖಲೆಲ್ಲ UI ಮುರಿಯುತ್ತಾ ಅಂತ ಹೇಳೋದು. ಸರ್, ನಾನು ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗ ಒಂದೇ ವಿಷಯ ಇರೋದು ಅಂದ್ರೆ ಕನ್ನಡ, ತೆಲುಗು, ತಮಿಳ್ ಆತರ ಡಿಫ್ರೆಂಟ್ ಏನಿಲ್ಲ. ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲಾ ಭಾಷೆನೂ ಒಂದೇ, ಇಂಡಿಯನ್ ಫಿಲಮ್ ಅಂತ ಎಲ್ಲ ಮಾಡೋಣ ಅಂತ ಇವಾಗ ಎಲ್ಲರೂ ಅದು ಬಂದಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ UI ಫಿಲಮ್ ಉಪೇಂದ್ರ ಅವರು ಇವಾಗ ಹೋಗ್ಬಿಟ್ಟು ಅವ್ರ ಫೇಸ್ ನೋಟಿಸ್ ಮಾಡ್ಕೊಳ್ಳೋದು ಏನಿಲ್ಲ. ಉಪೇಂದ್ರ ಫಿಲಮು ಅದೆಲ್ಲ ಆಲ್ರೆಡಿ ಹಿಂದಿ, ತಮಿಳು, ತೆಲುಗು ಎಲ್ಲಾ ಕಡೆ ಸೌಂಡ್ ಮಾಡ್ಬಿಟ್ಟಿದೆ. UI ಫಿಲಮ್ ಇವಾಗ ಇಲ್ಲಿವರೆಗೂ ಪುಷ್ಪ 2 ಬೇರೆ ಯಾವ ಫಿಲಮ್ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗೈತೋ ಆ ದಾಖಲೆ ಎಲ್ಲ UI ಫಿಲಮ್ ಬ್ರೇಕ್ ಮಾಡುತ್ತೆ. ಇದಂತೂ ಬರ್ಕೊಡ್ತೀನಿ ಬ್ರೋ. ಏನಕ್ಕಂತ ಅಂದ್ರೆ ಇದು ಬೇರೆಯವ್ರ ಡೈರೆಕ್ಷನ್ ಅಲ್ಲ ಬ್ರೋ, ಉಪೇಂದ್ರ ಅವ್ರದ್ದು. ಏನಕ್ಕಂದ್ರೆ ದೊಡ್ಡ ಪ್ರಶಾಂತ್ ನೀಲ್ ಅವರು, ರಾಜಮೌಳಿ ಅವರು, ಇವರೆಲ್ಲ ಒಂದ್ ಕಡೆ ಆದ್ರೆ ಉಪೇಂದ್ರ ಅವರೇ ಒಂದ್ ಕಡೆ. ಅವ್ರು ಒಂದೇ ಮಾತು ಹೇಳ್ಬಿಟ್ರು, ನಾನ್ ಡೈರೆಕ್ಟರ್ ಕ್ಯಾಪ್ ತೊಟ್ರೆ ರಾಜ ಯಾವತ್ತಿದ್ರು ರಾಜನೇ ಅಂತ ಉಪೇಂದ್ರ ಅವರೇ ಹೇಳ್ಬಿಟ್ರು. ನಾನೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಅದ್ ಎಷ್ಟು ಕೋಟಿ ಅವರು ಬೇರೆ ಫಿಲಮ್ಗಳು ಕಲೆಕ್ಷನ್ ಮಾಡಿರಿ, UI ಬಂತು ಅಂದ್ರೆ ಆ ಕಲೆಕ್ಷನ್ ಎಲ್ಲ UI ಹೆಸರಲ್ಲೇ ಇರುತ್ತೆ. ಏನಕ್ಕಂದ್ರೆ UI ಅಂತಂದ್ರೆ ಉಪೇಂದ್ರ ಇಂಟೆಲಿಜೆನ್ಸ್ ಅಂತ ಅವರು. ಅವ್ರ ಇಂಟೆಲಿಜೆನ್ಸ್, ಅವ್ರ ಕ್ರಿಯೇಟಿವಿಟಿ ಲೆವೆಲ್ ಇಡೀ ಕರ್ನಾಟಕ ಅಲ್ಲ, ಇಡೀ ಎಲ್ಲ ನಮ್ ದೇಶ ಜನಕ್ಕೆ ಗೊತ್ತು ಉಪೇಂದ್ರ ಏನಂತ ಎಲ್ರಿಗೂ ಗೊತ್ತು. ಏನಕ್ಕಂದ್ರೆ ಎಂದಿರನ್ನು ಉಪೇಂದ್ರ ಅವರು ಸೂಪರ್ ಸ್ಟಾರ್ ಅಂತ ಫಿಲಮ್ ಅಲ್ಲೇ ಮಾಡಿ ತೋರಿಸ್ಬಿಟ್ಟಿದ್ರು. ರೋಬೋ ಇದೆಲ್ಲ ಇವ್ರು ಮಾಡಿರೋ ಕ್ರಿಯೇಟಿವಿಟಿನೇ ಬೇರೆ ಡೈರೆಕ್ಟರ್ಗಳು ಒಂದು ಇಂಟ್ಗಳು ಅಂದ್ರೆ ಚೂರ್ ವಿಷಯಗಳನ್ನ ತಗೊಂಡು ಅವ್ರು ದೊಡ್ಡದಾಗ ಫಿಲಮ್ ಬೇರೆ ಕಡೆ ಮಾಡ್ಕೋತಾವ್ರ ಅಂದ್ಮೇಲೆ ಇವ್ರು ಉಪೇಂದ್ರ ಅವ್ರು ಹೇಳೋ ಥಾಟ್ಸ್ ಬೇರೆ ತರ ಬ್ರೋ. ಅದಂತ ಹೇಳಕ್ ಇಷ್ಟಪಡ್ತೀನಿ. UI ಬಗ್ಗೆ ನೀವೇನ್ ನಿರೀಕ್ಷೆ ಬ್ರೋ ತುಂಬಾನೇ ಖುಷಿ. ಯಾಕೆಂದ್ರೆ 10 ವರ್ಷಗಳ ಆದ್ಮೇಲೆ ಉಪ್ಪಿ ಬಾಸ್ ಅವ್ರು ಬರ್ತವ್ರೆ, ತುಂಬಾನೇ ಖುಷಿ ಇದೆ. UI ಅಂದ್ರೆ ನಾನು ನೀನು ಸಮಾಜದಲ್ಲಿ ಏನ್ ಗುಡ್ಡೆ ಹಾಕಿದೀವಿ, ನೀ ಏನಕ್ಕೆ ಬದುಕಿದೀಯಾ ಅಂತ ತಿಳಿಸ್ಕೊಡೋದಕ್ಕೆ ಬರ್ತವ್ರೆ ಉಪ್ಪಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲಾ ಡೈರೆಕ್ಟರ್ಗಳ ಡೈರೆಕ್ಷನ್ಗೆ ಒಬ್ಬನೇ ಒಬ್ಬ ಅಪ್ಪ ಅಂದ್ರೆ ಗಾಡ್ ಫಾದರ್ ನಮ್ಮ ಉಪೇಂದ್ರ ಅವರು. ನಿಜವಾಗ್ಲೂ ಖುಷಿ ಆಗುತ್ತೆ ಬ್ರೋ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಉಪ್ಪು ತಿಂದವನು ನೀರ್ ಕುಡಿಬೇಕಂತೆ. ಉಪ್ಪಿನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಉಪೇಂದ್ರ ಬಗ್ಗೆ ಮಾತಾಡೋದಿಕ್ಕೆ ಯೋಗ್ಯತೆ, ಓಕೆನಾ? ಇಲ್ಲ ಅಂದ್ರೆ ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋದಿಕ್ ಆಗಲ್ಲ. ಯಾಕೆ ಅಂದ್ರೆ ಈ ಕಲ್ಲಿಗೆ ಒಂದು ಆಕ್ಷನ್ ಕಟ್ ಹೇಳಿದ್ರುವೆ ಕಲ್ಲು ಅಲ್ಲಾಡ್ಬಿಡುತ್ತೆ ಅಂತ ಕ್ರಿಯೇಟಿವಿಟಿ ಇರೋದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಉಪೇಂದ್ರ ಅವ್ರಿಗೆ ಮಾತ್ರ. ಯಾಕೆ ಅಂದ್ರೆ ಅವರು ಹೆಂಗೆ ಅವರು ಡೈರೆಕ್ಟರ್ ಇಡೀ ಒಳ್ಳೆ ಅವರಿಗೆ ಮೆಚ್ಚುಗೆ ಪಡೆದಿದೆ. ನಮ್ಮ ಉಪ್ಪಿ ಬಾಸ್ ಗೊತ್ತು, IMDBಗೂ ಗೊತ್ತು. ಯಾಕೆ ಅಂದ್ರೆ ಅವ್ರ ಬಗ್ಗೆ IMD ರಿಲೀಸ್ ಆಗೋಕ್ಕಿಂತ ಮುಂಚೆನೆ IMD ಅವರು ಒಂದು ಇದ್ ಮಾಡಿದ್ದಾರೆ, ಉಪೇಂದ್ರ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂದ್ರೆ UI ಜ್ವರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಅಲ್ಲೂ ಒಂದು ಹವಾ ಎಬ್ಸಿದೆ. ಅಂದ್ರೆ ನಾವು ಖುಷಿ ಪಡ್ಬೇಕ್ರಿ, ನಮ್ಮ ಕನ್ನಡಿಗರು ನಾವು ಖುಷಿ ಪಡ್ಬೇಕು. ಹೋಗ್ಬಿಟ್ಟು ಕಂಡವ್ರ ಹುಚ್ಚ ನೆಕ್ಕದಿಗೆ ಪರಭಾಷೆ ಅವ್ರನ್ನ ನೀವು ಇದ್ ಮಾಡ್ತಿರಲ್ಲ. ನಮ್ಮ ಕನ್ನಡದ ಗೊತ್ತು, ನಮ್ಮ ಕರ್ನಾಟಕದ ಒಂಥರ ಆಸ್ತಿ ಅಂತಾನೆ ಹೇಳ್ಬೋದು ಉಪೇಂದ್ರ ಅವರು ಡೈರೆಕ್ಷನ್ ಇಂದ ದೂರ ಇಲ್ಲ. ಮಕ್ಳ ನೀವು ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳ್ತೀರಿ, ನಾವ್ 10 ವರ್ಷ ಆದ್ಮೇಲೆ ಬಂದು ಒಂದೇ ಸಲ ಬಂದ್ ಎಲ್ರಿಗೂ ಕೊಡ್ತೀನಿ ಮಾಂಜ ಅಂತ 10 ವರ್ಷ ಆದ್ಮೇಲೆ ಬರ್ತಾವ್ರೆ. ನೀವ್ ಅಷ್ಟು ಅವ್ರ ಬಗ್ಗೆ ಇದ್ ಮಾಡ್ತೀರಲ್ವಾ,
ನಾಳೆ ದಿನ ರಿಲೀಸ್ ಆಗುತ್ತೆ, ನೋಡಿ ಆಮೇಲೆ ಹೇಳಿ. UI ಅಂದ್ರೆ ಅವ್ರು ಏನು ಬಿಟ್ಕೊಟ್ಟಿಲ್ಲ ನಿಜವಾಗ್ಲೂ. ಟೀಸರ್ಲೇ ತಲೆ ಹುಳ ಬಿಡೋರು. ಇನ್ನ ನಿಮ್ಮಂತ ಪೆಂಗ್ ನನ್ ಮಕ್ಳು 2040 ಏನಾಗುತ್ತೆ ಅಂತ ತೋರ್ಸೋದಿಕ್ ಬರ್ತವ್ರೆ ಅಲ್ವಾ. ಇವತ್ತಿನ ಜನರೇಷನ್ ಅಲ್ಲಿ 2024 2025 ನೀವೇನ್ ಅನ್ಕೊಂಡಿರಾ ಇದು ಅಲ್ಲ ಬದಲಾವಣೆ ಅಂದ್ರೆ 2040 ಏನು ಅಂತ ತೋರ್ಸ್ಕೊಳ್ಳೋದಿಕ್ ಬರ್ತವ್ರೆ. ನಂಗ್ ಪ್ರಕಾರ ಇವ್ರು ನಿಜವಾಗ್ಲೂ ಫಿಲಾಸಫರ್. ನಿಜವಾಗ್ಲೂ ಎಂತೆಂತವ್ರನ್ನ ನೀವು CM ಮಾಡ್ತೀರಾ, ಇಂಥವ್ರನ್ನ CM ಮಾಡ್ಬೇಕು. ಯಾಕೆಂದ್ರೆ ಇವ್ರ ಆಲೋಚನೆಗೆ ಇವ್ರು CM ಆಗ್ಬೇಕು. ನಾನ್ ಹೇಳ್ತಾ ಇರೋದು UI ಅಲ್ಲಿ ಕಲ್ಕಿ ಆಗಿ ಬರ್ತಾರ, ಏನ್ ಆಗಿ ಬರ್ತಾರ ಗೊತ್ತಿಲ್ಲ. ಬಟ್ ಅಟ್ ಪ್ರೆಸೆಂಟ್ ನಮ್ಮಂತ ಯೂತ್ಗೆ, ನಮ್ಮಂತ ಒಂದು ಜನರಿಗೆ ನಿಜವಾಗ್ಲೂ ಉಪೇಂದ್ರ ಅವರು ನಿಜವಾದ ಕಲ್ಕಿನೇ, ಒಬ್ಬ ನಿಜವಾದ ಕಾಮನ್ ಮ್ಯಾನ್ ಅಂದ್ರೆ ಒಂದು CM ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅವ್ರ ಬರುವಿಕೆಗೆ ಕಾಯ್ತಾ ಇದೀವಿ. ನೋಡಿ ಇವಾಗೆಲ್ಲ ನೀವೆಲ್ಲ ಹೇಳ್ತಿದ್ರಲ್ಲ ಪರಭಾಷೆ ಅವರು ಹಂಗ್ ಬರ್ತಾರೆ ಹಿಂಗ್ ಬರ್ತಾರೆ, ಯಾವ ಪರಭಾಷೆ ಇಲ್ಲ ರೀ. ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ. ನೋಡಿ ನುಗ್ಗು ಹೊಡಿತಾರೆ UI. ಯಾಕೆಂದ್ರೆ ಆ ಲೆವೆಲ್ ಅಲ್ಲಿ ಮಾಡ್ತಾರೆ, ಈ ಲೆವೆಲ್ ಅಲ್ಲೆಲ್ಲ. ಉಪ್ಪಿ ಅವರ ಒಂದು ಕ್ರಿಯೇಟಿವಿಟಿಗೆ ಯಾವ ಲೆವೆಲ್ಲು ಬರಲ್ಲ, ಅರ್ಥ ಆಯ್ತಾ. ಅಂತ ಒಂದು ಇಂಡಿಯಾ ಲೆವೆಲ್ ಅಲ್ಲೇ 17th ಪ್ಲೇಸಿಗೆ ಬಂದವರು ನಮ್ಮ ಉಪ್ಪಿ ಅವರು. ಈಗ ಮತ್ತೆ ಬರ್ತಾರೆ ನೋಡಿ ಡೈರೆಕ್ಟರ್ ಪ್ಲೇಸ್ ಅಲ್ಲಿ. ಅವರು ಡೈರೆಕ್ಟರ್ ಕ್ಯಾಪ್ ತೊಟ್ಟ ಅಂದ್ರೆ ಮುಗೀತು. ಎಲ್ಲಾ ಡೈರೆಕ್ಟರ್ಗಳು ಸೈಡಿಗೆ ಹೋಗ್ಬೇಕು. ಎಂತ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆದ್ರೆ ಸೈಡಿಗೆ ಹೋಗ್ಬೇಕು. ನಿಜವಾಗ್ಲೂ ಖುಷಿ ಇದೆ. UI ಮತ್ತೆ ಕಮಾಲ್ ಮಾಡುತ್ತೆ. ನಾವೆಲ್ಲ ಕಾಯ್ತಾ ಇದೀವಿ ಅವ್ರ ಬರುವಿಕೆಗೆ. ನೋಡೋಣ ಹೇಗಿದೆ ಅಂತ. ಫಸ್ಟ್ ಒಂದು ಟ್ರೋಲ್ ಅನ್ನೋದೊಂದು ಸಾಂಗ್ ಬಿಟ್ಟಿದ್ರು, ಆನಂತರ ರೀಸೆಂಟ್ ಆಗಿ ಒಂದು ವಾರ್ನರ್ ಟೀಸರ್ ಬಿಟ್ಟಿದ್ರು. ಏನ್ ಅನ್ಸ್ತು ನಿಮ್ಗೆ ಎರಡು ನೋಡಿದಾಗ? ಬ್ರೋ ನೋಡಿ, ಎಲ್ಲಾ ಟ್ರೋಲ್ಗಳನ್ನು ಮಾಡ್ಕೊಂಡು ಒಂದು ಸಾಂಗ್ ಮಾಡೋ ಒಂದು ಕ್ರಿಯೇಟಿವಿಟಿ ಅಂದ್ರೆ ಅದು ಉಪೇಂದ್ರ ಅವರಿಗೆ ಲೆಕ್ಕ ಹಾಕಳಿ. ಮೊನ್ನೆ ರೀಸೆಂಟ್ ಆಗಿ ಒಂದು ನಡೆಯೋದಂತ ಒಂದೊಂದು ಟ್ರೋಲ್ ಹಾಕೊಂಡು ಒಂದು ಸಾಂಗ್ ಮಾಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಒಂದು ಕ್ರಿಯೇಟಿವಿಟಿ ಅಂತ ಬಂದ್ರೆ ನಮ್ಮ ಉಪೇಂದ್ರ ಅವರಿಗೆ. ಇವಾಗ ಅವ್ರು ಏನ್ ಹೇಳಿದ್ರು, UI ಒಂದು ಟ್ರೈಲರ್ ಬಿಡ್ತೀನಿ ಅಂತ ಹೇಳಿದ್ರು, ಅಕ್ಟೋಬರ್ಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಮೂವಿ ರಿಲೀಸ್ ಮಾಡ್ತೀನಿ ಅಂದಿದ್ರ, ಅದ್ರಲ್ಲಿ ಒಂದ್ ತಲೆ ಹುಳ ಬಿಟ್ರ. ಮತ್ತೆ ಆಮೇಲೆ ವಾರ್ನರು, ನಾವೇನೋ ವಾರ್ನರು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಬಟ್ ವಾರ್ನರ್ ಯಾವ ತರ ಧಿಕ್ಕಾರ ಅಂದವ್ರಿಗೆ ಬಗ್ಗಿಸ್ಕೊಂಡು ಶೂಟ್ ಮಾಡಿದ್ರು. ಯಾಕೆ ಹೇಳಿ, ಇಲ್ಲಿ ಧಿಕ್ಕಾರಕ್ಕೆ ಬೆಲೆ ಇಲ್ಲ, ಅಧಿಕಾರಕ್ಕೆ ಬೆಲೆ ಇದೆ ಅಂತ ಹೇಳಿ ತೋರಿಸಿದ್ರು. ಅದು ನಮ್ಮ ಉಪೇಂದ್ರ ಕ್ರಿಯೇಟಿವಿಟಿ ಲೆವೆಲ್. ಅವೆರಡೇ ಡೈಲಾಗ್ ಸಾಕಲ್ವಾ. ಈಗ ಪ್ರೆಸೆಂಟ್ ಅಲ್ಲಿ ಅದೇ ತಾನೇ ನಡೀತಾ ಇರೋದು. ಧಿಕ್ಕಾರ ಅಂತ ಎಲ್ಲಾ ಕಡೆ ಕೂಗ್ತಾರೆ, ಅಧಿಕಾರಿಗೆ ಬೆಲೆ ಜಾಸ್ತಿ. ಅಧಿಕಾರದಲ್ಲಿ ಏನ್ ಮಾಡ್ಬೋದು ಅಂತ ನಮ್ಮ ಜನಗಳಿಗೆ, ನಮ್ಮ ಪೆಂಗ್ ಜನಗಳಿಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಉಪೇಂದ್ರ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ನೋಡ್ತಿರಲ್ಲ, ಉಪೇಂದ್ರ ಅವ್ರ ಸಿನಿಮಾಗೆ ಬಂದು ನೋಡ್ಬೇಕು. UI ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಕರ್ನಾಟಕದಲ್ಲಿ ಇರೋಕೆ ನಾ ಲಾಯ್ಕ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.